ಹಾಯ್ ಫ್ರೆಂಡ್ಸ್, ದಿಸ್ ಪ್ರಿನ್ಸ್ ಗೋಪಾಲ್ ಯಾದವ್. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸೊ ಮುಂದುವರಿತಿದೆ ಅಂತ. ಸೊ ಇದು ಬಂದು ಕಂಟಿನ್ಯೂಷನ್ನು. ಓಕೆ ಫ್ರೆಂಡ್ಸ್, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ಹೇಳೋದೇ ಮತ್ತೆ, ಇವತ್ತು ಬಂದು ರಿಪಬ್ಲಿಕ್ ಡೇ, ಜಾನ್ 26 ನಾವು ಹೋಗ್ತಾ ಇರೋದು ಇವತ್ತು ರೈಡು. ಇನ್ನೊಂದು ಇವಾಗ ಬಿಸಿಲು ಬರ್ತಾ ಇದೆ. ಮೇನ್ ರೈಡರ್ಸ್ ಹೋಗ್ತಾ ಇದ್ದಾರೆ. ವಾಹ್, ಧೂಳು, ಇದು ಕೆಚ್ಚು. ನಮ್ಮದು ಚಿಕ್ಕದು, ಅವ್ರದ್ದು ದೊಡ್ಡದು ಅಷ್ಟೇ ರೈಡು. ಗನ್ನಾಗಿ ಹೋಗ್ತಾ ಇದ್ದಾರೆ ಅವರು. ಈ ಯಾವ ಊರು ಇದು? ಮೈಸೂರು ರಸ್ತೆ ಆಗ್ತೈತೆ. ಕಿರ್ಗಾವಲು, ಹಾಂ, ಇದು ಯಾವ್ದಿದೆ ಹೆಸರು? ಇರುಗಾವಲು ಅಂತೆ ಊರ ಹೆಸರು ಇದೆ. ಪೆಟ್ರೋಲ್ ಯಾವತ್ತಿದ್ರು HP ನಲ್ಲಿ ಮಾತ್ರ ಹಾಕ್ಸ್ಬಾರ್ದು. ಒಳ್ಳೆ ಮೋಸ HP ನಲ್ಲಿ. ಟೈಮ್ ಮಾಡೋಕ್ಕಾಗಲ್ಲ, ಟೈಮ್ ಬಿಡೋದವಾಗ ಅದೊಂದೇ ಸಿಕ್ಕೋದು. ಎಲ್ಲ ಟೈಮಲ್ಲ, ಕೆಲವೊಂದು ಸರಿ. ನಾವು ಇದು 2ನೇ ಸಲ ನಮ್ಮ KSRTCನ ಸೈಡ್ ಹೊಡಿತಾರೆ. ಸೂಪರಾಗಿದೆ ಇವತ್ತು ಎತ್ತಿದ. ಆ ಥರದಲ್ಲಿ ಕುಲ್ಗಿ ಹೋಗ್ತಾ ಇರುತ್ತೆ, ಅವಾಗ ಚೆನ್ನಾಗಿರುತ್ತೆ ಹೋಗೋದಕ್ಕೆ. ಈ ಬೆನ್ನೋವೆಲ್ಲ ಇರುತ್ತಲ್ಲ, ಅದು ಬಿಟ್ಟೋಗ್ಬಿಡುತ್ತೆ ಹಂಗೆ. ಇನ್ನೊಂದು ಮೈಸೂರು, ಇನ್ನೊಂದು 30 ಕಿಲೋಮೀಟರ್ ಇದೆ. 30 ಕಿಲೋಮೀಟರ್ಗಳು ಇದೆ ನಮ್ಮ ಮೈಸೂರು. ಮಂಡ್ಯ ಜಿಲ್ಲೆ ಕಿರ್ಗಾವಲು ಪೊಲೀಸ್ ಠಾಣೆ ಅಂತ. ಕಿರ್ಗಾವಲು ದೊಡ್ಡದಾಗೆ ಇದೇರು. ಮಾರ್ನಿಂಗ್ ವ್ಯೂ ಮಾತ್ರ ಸೂಪರ್ ಆಗಿದೆ ಈ ಹಳ್ಳಿಗಳ ಸೈಡು. ಅಂದರೆ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅರ್ಧ, ಬಟ್ ಇದು ಮರಗಳೆಲ್ಲ ಒಂದು ಚೂರು ಕಟ್ಟ ಅಡ್ಡ ಇದೆ. ಮುಂದೆ ನೋಡಿದ್ರೆ ಅಲ್ಲೊಂದು ಚೂರು ಫಾಗ್ ಇದೆ. ಅಯ್ಯಯ್ಯೋ, ಯಾರೋ ಕೊಬ್ಬರಿ ತಿಕ್ಕಿದ್ದಾರೆ. ಒಂದೊಂದು ಕೊಬ್ಬು ಜೋಳ ಎತ್ಕೊಂಡ್ಬರ್ಬೋದಾಯ್ತು. ಮಿಸ್ ಆಯಿತು. ಬರಬೇಕಾದ್ರೆ ಪಕ್ಕ ಗೊಳವೆ ಎತ್ಕೊಂಡು ಹೋಗ್ಬೇಕು, ಎಲ್ಲಾನು ಕುತ್ಕೊಂಡು ತಿನ್ನೋದಕ್ಕೆ. ಇದು 5ನೇದು 6ನೇದು ಈ ಥರ ತಗಡಿ ಕಾಣಿಸ್ತಾ ಇರೋದು ನಮಗೆ. ಚೆನ್ನಾಗಿದೆ. ಓಕೆ, ಇದು ಈ ಊರ ಹೆಸರು ಆರೋಹಳ್ಳಿ ಅಂತೆ. ಆರೋಹಳ್ಳಿ ಅನ್ನೋದು ನನಗೆ ಕಾಣಿಸ್ದಂಗೆ ನನಗೆ ಒಂದು 3 ಆರೋಹಳ್ಳಿಗಳು ಕಾಣಿಸಿದೆ. ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ಆದಮೇಲೆ ನನಗೊಂದು ಆರೋಹಳ್ಳಿ ಸಿಗುತ್ತೆ. ಮತ್ತು ಹತ್ತಿರದಲ್ಲಿಗೆ ಹೋಗೋ ರೋಡಲ್ಲಿ ಅಲ್ಲೊಂದು ಆರೋಹಳ್ಳಿ ಅಂತ ಸಿಗುತ್ತೆ. ಮತ್ತು ಇದೊಂದು ಆರೋಹಳ್ಳಿ. ಮತ್ತು ಮೈಸೂರಿಗೆ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ ಅಷ್ಟೇ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ. ಇನ್ನೊಂದು, ನನ್ನ ಗೋಪುರನಲ್ಲಿ ಚಾರ್ಜಿಂಗ್ ಖಾಲಿ ಆಗ್ತಾ ಇದೆ. ಚಾರ್ಜಿಂಗ್ ಹಾಕಬೇಕು. ತಂದಿದ್ದೀನಿ ಪವರ್ Said take the picture, but you rolled your eyes. Now I'm mortified and still terrorized. Push me behind to get me from my better side. I wanna push you back, but that's all you want. Wanna rub me up, I'm holding back. Tryna get me framed, throw me in cuffs. Said I attack. ಸೊ ಇವತ್ತು ಎಕ್ಸಿಟ್ ಆಗ್ತವ್ರೆ. ಯಾರು ಇವರು? ಚಿಕ್ಕದಾಗ ಇರೋದು ಮೆಟ್ಲು ಹತ್ಬಿಡ್ಬೋದು. 1 ಅವರ್ ಆಗ್ತದೆ. ದರ್ಶನ ಆಯಿತು. ದೇವಸ್ಥಾನ ನೋಡೋದು ಚಿಕ್ಕದಾಗಿ ಇರೋದು. ಮೈಸೂರು ನಗರದಿಂದ ಸುಮಾರು 8ರಿಂದ 10 ಕಿಲೋಮೀಟರ್ ಸುತ್ತಳತೆಯ ಅಂತರದಲ್ಲಿರುವವರು ಚಾಮುಂಡಿ ಬೆಟ್ಟವನ್ನು ಸುಲಭವಾಗಿ ವೀಕ್ಷಿಸಬಹುದು. ಚಾಮುಂಡಾಂಬೆ ದೇವಿಯು ಈ ಬೆಟ್ಟದ ಮೇಲೆ ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿಗಳ ಎತ್ತರದಲ್ಲಿದ್ದು ಮತ್ತು ಮೈಸೂರಿನಿಂದ 13 ಕಿಲೋಮೀಟರ್ಗಳ ಅಂತರದಲ್ಲಿರುತ್ತದೆ. ಈ ದೇವಿ ದೇವಸ್ಥಾನವನ್ನು ಮಹಾರಾಜರ ಕುಟುಂಬದವರಿಗೆ ಮನೆ ದೇವರಾಗಿತ್ತು ಮತ್ತು ಮಹಿಷಾಸುರನನ್ನು ಸಂಹರಿಸಿದ ಕಾರಣದಿಂದ ಮಹಿಷಾಸುರವರ್ಧಿನಿ ಎಂಬ ನಾಮಾಂಕಿತದಲ್ಲಿ ಮನೆ ದೇವಿಯಂತೆ ನಿರ್ಮಿಸಲಾಗಿತ್ತು. ಚಾಮುಂಡೇಶ್ವರಿ ದೇವಿಯನ್ನು ದುರ್ಗಾದೇವಿ ಅವತಾರವೆಂದು, ಕಾಳಿದೇವಿ ಮತ್ತು ಚಾಮುಂಡಾಂಬೆ ಎಂಬ ಹೆಸರುಗಳಿಂದ ವರ್ಣಿಸಲಾಗುತ್ತಿದೆ. 1659ರಲ್ಲಿ ದೊಡ್ಡ ದೇವರಾಜ ಒಡೆಯರ್ ಇವರ ಅವಧಿಯಲ್ಲಿ 1000 ಮೆಟ್ಟಿಲುಗಳನ್ನು ಮತ್ತು ಈಶ್ವರನಿಗೆ ಬಹುಪ್ರಿಯನಾದ ನಂದಿಯ ಬಹುದೊಡ್ಡ ನಂದಿ ವಿಗ್ರಹವನ್ನು ನಿರ್ಮಿಸಲಾಗಿದೆ. ಈ ವಿಗ್ರಹವು
13 ಅಡಿ ಮುಂಭಾಗ, 25 ಅಡಿ ಉದ್ದವಿರುತ್ತದೆ. ಈ ನಂದಿ ವಿಗ್ರಹಕ್ಕೆ ಬಹುದೊಡ್ಡ ಮತ್ತು ಆಕರ್ಷಣೆಯಿಂದ ಕೂಡಿದ ಗಂಟೆಗಳನ್ನು ಇದರ ಕುತ್ತಿಗೆ ಭಾಗದಲ್ಲಿ ನಿರ್ಮಿಸಲಾಗಿದೆ. ನಂದಿ ಮತ್ತು ದೇವಸ್ಥಾನವು ಪಕ್ಕದಲ್ಲಿಯೇ ಇದ್ದು ಚಾಮುಂಡಿ ಬೆಟ್ಟಕ್ಕೆ ಹತ್ತುವ 700ನೇ ಮೆಟ್ಟಿಲಿನ ಬಳಿಯೇ ನಿರ್ಮಿಸಲಾಗಿದೆ. 3ನೇ ಕೃಷ್ಣರಾಜ ಒಡೆಯರ್ ಇವರ ಕಾಲದಲ್ಲಿಯೇ ಉತ್ಸವಗಳನ್ನು ಮತ್ತು ಸಿಂಹವಾಹನಗಳನ್ನು 1849ರಂದಲ್ಲೂ ನಡೆಸುತ್ತಾ ಬಂದಿರುತ್ತದೆ. ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಮಹಾಬಲೇಶ್ವರ ಸ್ವಾಮಿ ಎಂಬ 2 ದೇವಸ್ಥಾನಗಳನ್ನು ಸಹ ಶಿವನ ಲಿಂಗಾಕಾರವಾಗಿ ನಿರ್ಮಿಸಲಾಗಿದೆ. ಇದನ್ನು 1128 ಕ್ರಿಸ್ತಶಕದಿಂದಲೂ ಹೊಯ್ಸಳ ಆಳ್ವಿಕೆಯಲ್ಲಿ ಚತುರೋಕ್ತಿಯಲ್ಲಿ ಈ ಆವರಣವನ್ನು ಮಬಲ ಅಥವಾ ಮಬ್ಬಲ ತೀರ್ಥ ಮತ್ತು ಹೊಯ್ಸಳ ರಾಜನಾದ ವಿಷ್ಣುವರ್ಧನರ ಸೇವಾರ್ಥವಾಗಿ ನಿರ್ಮಿಸಲಾಗಿರುವುದು ಎಂದು ಕಂಡುಬರುತ್ತದೆ. ತಾನೇ ದರ್ಶನ ಎಲ್ಲ ಮಾಡಿಕೊಂಡು ಮಹಿಷಾಸುರ ನೋಡಿಕೊಂಡು ಹಾಗೆ ಫೋಟೋಗಳೆಲ್ಲ ಹಿಡ್ಕೊಂಡು ಬಂದ್ರಿ. ನೆಕ್ಸ್ಟ್ ಎಲ್ಲ ಝೂನೋ ಮೈಸೂರು ಝೂಗೆ ಹೋಗ್ತಾ ಇದೆ. ಹಾಗೆ ಕಂಟಿನ್ಯೂ ಮಾಡಿ. ಇಲ್ಲೇ ಒಂದು ಟೈಮ್ ಲ್ಯಾಬ್ಸ್ ಇಟ್ಟಿದ್ದೀನಿ, ಅವ್ರು ಬರೋ ಗಂಟ ಎಂಜಾಯ್ ಮಾಡಿ. Check it. Stop the time, 'cause I wanna freeze this moment. Make it mine, hold you close. Now my heart's wide open. When I'm with you, suddenly I feel no pain. ನೋಡೋಗಳು ಅಲ್ಲೇ ಹಾಂ